ಒಮ್ಮೆ ಏನ್ ಮಾಡ್ತೀನಿ? ಪಿಟ್ಲಾದ ವಡಿ ಮಾಡ್ಲಕತ್ತೀನಿ. ಪಿಟ್ಲಾ ಗೊತ್ತ? ಪಿಟ್ಲಾದ ವಡಿ ಭಾಳ ಮಂದಿ ಗೊತ್ತಿರಂಗಿಲ್ಲ. ಪಿಟ್ಲಾ ವಡಿ ಅಂದ್ರ ಈ ಬೇಸನ್ದು ನಾವು ಕಡ್ಲಿ ಹಿಟ್ಟಿಂದು ಪಿಟ್ಲಾ ಮಾಡ್ತೀವಲ್ಲ, ಜುನ್ಕಾ ಅಂತಾರ, ಪಿಟ್ಲಾ ಅಂತಾರ, ಅದ್ರ ನಾವು ವಡಿ ಮಾಡಾಕಿದ್ದೀವಿ. ಸರಿ ಸರಿ ಸರಿ. ಅದಕ್ಕೆ ಏನೇನ್ ಬೇಕು ಹೇಳ್ತೀಗ? ಅದಕ್ಕೆ ಏನೇನ್ ಬೇಕು ಹೇಳ್ತೀನಿ. ಪಿಟ್ಲಾದ ವಡಿ ಮಾಡ್ಲಕ್ಕ ಕಡ್ಲಿ ಹಿಟ್ಟು ಬೇಕು, 2 ಬಟ್ಲ. ಕಡ್ಲಿ ಹಿಟ್ಟ ಸಪಾಟ್ ತಗೊಳೋದಿಲ್ಲ, ಒಂದ್ ಸ್ವಲ್ಪ ಜಾಸ್ತಿ ಮ್ಯಾಲ್ ಬರ್ಬೇಕು ಹಂಗ್ ತಗೊಳೋದು. ಮತ್ತ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮತ್ತ ಇದು ಹಸಿ ಶುಂಠಿ ಕುಟ್ಟಿ ಇಟ್ಟಿನಿ. ಇಷ್ಟೇ ಹಾಕದ್ ಹಸಿ ಶುಂಠಿ. ಬೆಳ್ಳುಳ್ಳಿ ಒಂದ್ 5-6 ಮತ್ತು ಒಂದ್ 10 ಮೆಣಸಿನ್ಕಾಯಿ ತಗೊಂಡಿನಿ, ಅದು ಕುಟ್ಟಿ ಇಟ್ಟಿನಿ. ಕೊತ್ತಂಬರಿ ತಗೊಂಡಿನಿ, ಸ್ವಲ್ಪ ಒಗ್ಗರಣೆಕ ಕರಿಬೇವು ತಗೊಂಡಿನಿ, ಇದು ಅಜ್ವಾನ್ ತಗೊಂಡಿನಿ, ಇದು ಹಾಕದ್ರ ಟೇಸ್ಟ್ ಬರ್ತದೆ. ಉಪ್ಪ, ಅರಿಶಿನ, ಸಾಸಿವೆ, ಒಂದ್ ಬಟ್ಟಲ್ ಮಜ್ಜಿಗೆ, ಮತ್ತೆ ಇದು ಕೊಬ್ಬರಿ, ಒಣ ಕೊಬ್ಬರಿ, ಮತ್ತೆ ಎಳ್ಳ, ಹುರಿದಿವ್ ಎಳ್ಳ. ಗೊತ್ತಾಗಿಲ್ಲ. ಇದು ಲಿಂಬಿಕಾಯಿ ತಗೊಂಡಿನಿ. ಯಾರ್ ಕಡೆ ಮಜ್ಜಿಗೆ ಇರಲ್ಲ ಅವಾಗ ಇದು ಲಿಂಬಿಕಾಯಿದು ರಸ ಹಾಕೋದು 2 ಚಮಚ, ಅಂದ್ರೆ ಟೇಸ್ಟ್ ಆಗ್ತದೆ. ಮಜ್ಜಿಗೆ ಇಲ್ಲ ಅಂದ್ರೆ ಲಿಂಬಿಕಾಯಿ ಯೂಸ್ ಮಾಡಬಹುದು. ಈಗ ಇದು ಹ್ಯಾಂಗ್ ಮಾಡೋದು? ಮೊದಲ ಕಡ್ಲೆ ಹಿಟ್ಟು ಹಾಕೋತೀನಿ. ಏನ 2 ಬಟ್ಲು ಕಡ್ಲೆ ಹಿಟ್ಟು. ಈಗ ಇದು ಮಜ್ಜಿಗೆ, 1 ಬಟ್ಲು ಮಜ್ಜಿಗೆ, ತಿಳಿ ಮಜ್ಜಿಗೆ, 2 ಬಟ್ಲು ನೀರು. 2 ಬಟ್ಟಲ್ ನೀರು. 2 ಬಟ್ಟಲ್ ನೀರು. 2 ಬಟ್ಟಲ್ ಕಡ್ಲೆ ಹಿಟ್ಟಿಗ 1 ಬಟ್ಲು ಮಜ್ಜಿಗೆ, 2 ಬಟ್ಟಲ್ ನೀರು. ನೀರು ಇದ್ರಾಗ ಒಂದ್ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕೋದು, ಸ್ವಲ್ಪ. ಇದ್ರಾಗೆ ಉಪ್ಪು ಹಾಕೋದು, ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕೋದು. ಇಷ್ಟು ಮಾಡೋದು. ಈಗ ಇದು ಚಂದ ಒಂದ್ ಕಲ್ಸೋದು. ಹಿಂಗ ಎಲ್ಲ ಇದ್ರೊಳಗೆ ಗಂಟ ಆಗಬಾರ್ದು. ಏನು ಗಂಟ ಆಗ್ಲಾರ್ದಂಗ ಹೊಡೆಯೋದು. ಗಂಟ ಆಗ್ಬಾರ್ದು ಒಟ್ಟಿನಲ್ಲಿ. ಒಟ್ಟ ಗಂಟ ಆಗ್ಬಾರ್ದು. ಕೈಲಿ ಬಿ ಕಲಿಸಬಹುದು. ಕೈಲಿ ಬಿ ಕಲಿಸಬಹುದು. ಗಂಟುಗಳು ಇದ್ರೆ ಹೊಡಿಬಹುದು ಒಳಗೆ. ಹಿಂಗ ಹಿಂಗ ಮಾಡ್ಬೋದು. ಒಟ್ಟ ಗಂಟು ಇರ್ಬಾರ್ದು. ಗಂಟು ಇರ್ಲಾರ್ದ ಕಲಿಸ್ಬೋದು. ನೀವು ಕೈಲೇನು ಮಾಡ್ಬೋದು. ಆಯ್ತಾ ಮಮ್ಮಿ? ಈಗ ಒಟ್ಟ ಗಂಟಿಲ್ಲ. ಇದು ಚಾಳಿಲೆ ಹಿಟ್ಟು ಚಾಳಿಸ್ಕೊಂಡಿವಲ್ಲ, ಗಂಟ ಆಗಲ್ಲ. ಮೊದ್ಲೇ ಹಿಟ್ಟು ಚಾಳಿಲಿ ಚಾಳಿಸ್ಕೊಂಡಿಡೋದು. ಮೊದ್ಲೇ ಹಿಟ್ಟು ಚಾಳಿಸ್ಕೊಂಡಿಡೋದು. ಸರಿ ಸರಿ ಸರಿ. ಈಗ ಇದಕ್ಕ ಪಾನಿ ಹ್ಯಾಂಗ್ ಹೊಡ್ಯೋದು ಅದು ತೋರಿಸ್ತೀನಿ. ಕೈ ಕಡಾಯಿ ಕಡಾಯಿ ಕಾದದು. ಈಗ ಎಣ್ಣೆ ಹಾಕ್ತೀನಿ. ಎಷ್ಟು ಹಾಕೋದು? ಎಣ್ಣೆ ಇದಕ್ಕೆ ಜಾಸ್ತಿನೇ ಹಾಕೋದು. ನೋಡು ಸ್ವಲ್ಪ ಜಾಸ್ತಿ. ಒಂದ್ ಜರ ಇದು ಈಗ 3 ಸೌಟ್ ಹಾಕಿನಿ. 3 ಸೌಟ್ ಹಾಕಿನಿ. ಪಿಟ್ಲಾದ ವಡಿ ಅಲ್ಲ ಅದಕ್ಕೆ. ಈಗ ಎಣ್ಣೆ ಕಾದಿರ್ಬೇಕು. ಈಗ ಏನ್ ಹಾಕೋದು ಮಮ್ಮಿ? ಈಗ ಸಾಸಿವೆ ಹಾಕೋದು. ಬರೀ ಇದಕ್ಕೆ ಸಾಸಿವೆ ಹಾಕಬೇಕು. ಯಾಕಂದ್ರೆ ವಡಿ ಚಂದ ಕಾಣಿಸ್ತಾವ. ಜೀರಿಗೆ ಹಾಕೋದಿಲ್ಲ ಇದ್ರ? ಇಲ್ಲ ಇಲ್ಲ, ಬರೀ ಸಾಸಿವೆ ಮಾತ್ರ ಹಾಕೋದು. ಬರೀ ಸಾಸಿವೆ ಹಾಕೋದು. ಈಗ ಇವೆಲ್ಲ ಚಟ ಚಟ ಅನ್ಬೇಕು. ನೆಕ್ಸ್ಟ್ ಇದ್ರ ಮತ್ತೇನ್ ಹಾಕೋದು? ಈಗ ಹಸಿ ಮೆಣಸಿನ್ಕಾಯಿ, ಕರಿಬೇವು ಹಾಕೋದು. ತಗೋ ಈಗ ಟ್ರೇತ. ಚುಟ್ ಚುಟ್ ಅಲ್ಲ ಇವ್ ಹಸಿ ಮೆಣಸಿನ್ಕಾಯಿ ಕರಿಬೇವು ತಗೋ. ಥೋಡೆ ಹಾಕೋದು ಕರಿಬೇವು. ಸ್ವಲ್ಪ ಕರಿಬೇವು. ಈಗ ಸ್ವಲ್ಪ ಹಾಕಿ. ಈಗ ಇದೆಲ್ಲ ಹಸಿ ಮೆಣಸಿನ್ಕಾಯಿ ಹಾಕೋದು. ಓಕೆ. ಈಗ ಇದು ಶುರುವಾಗಿದೆ. ಇದ್ರಾಗೆ ಹಿಂಗೆ ಹಾಕೋದು. ಹಿಂಗೆ ಬರ್ತಿದ್ವಿ. ಹಿಂಗೆ ಹಾಕ್ಬೇಕು ಸ್ವಲ್ಪ. ಹಿಂಗೆ ಹಾಕೋದು. 1 2 3 ಚುಕ್ಕಿ ಹಾಕೋದು. 3 ಚುಕ್ಕಿ ಹಿಂಗೆ ಹಾಕಕ್ ಮರಿಬೇಡ್ರಿ. ಈಗೇನ್ ಮಾಡೋದು? ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೋದು. ಇನ್ನೊಂದ್ ಸ್ವಲ್ಪ ಕೊತ್ತಂಬರಿ ಹಾಕೋದು. ಸ್ವಲ್ಪ ಕೊತ್ತಂಬರಿ ಎಣ್ಣೆಗೆ. ಎಣ್ಣೆಗೆ. ಮತ್ತ ಈಗ ಅರಿಶಿನ ಹಾಕೋದು. ಅರಿಶಿನ ಎಷ್ಟು ಹಾಕಮ್ಮ? ಅರಿಶಿನ ಅದಕ್ಕೆ ಕಲರ್ ಬರೋ ಸಲಕ್ಕ ಒಂದ್ ಸ್ವಲ್ಪ ಅರಿಶಿನ ಹಾಕೇಬೇಕು. 1-2 ಚಮಚ ಅರಿಶಿನ ಹಾಕ್ಬೇಕು. ಆಯ್ತಲ್ಲ? ಈಗ ಏನ್ ಮಾಡೋದು ನಾವು? ಈಗ ಇದು ಬರ್ಕಾದು. ಇದು ಕಲಸಿದ ಹಿಟ್ಟ ಬರ್ಕೋದು. ಈಗ ಕಲಸಿದ ಹಿಟ್ಟು ನಾವು ಬರ್ಕೋದು. ಯಾಕಂದ್ರೆ ಉಪ್ಪರೇ ಹಾಕಿರ್ತೀವಿ. ಉಪ್ಪರೇ ಹಾಕಿರ್ತೀವಿ. ಈಗ ಹಾಕೋದು. ಮೆಣಸಿನ್ಕಾಯಿ ಭಾಳ ಎಣ್ಣೆಗ
ಕರಿಬಾರ್ದು. ಹಳೆ ಎಣ್ಣೆಗೆ ಕರಿಬಾರ್ದು. ಇಲ್ಲ, ಸ್ವಲ್ಪ ಐದ್ಕಿ ಇದು ಹಾಕೋದು. ಓಕೆ, ಹಾಕ್. ಈಗ ಇದು ಹಾಕ್ತೀನಿ. ಇದು ಕಲಿಸ್ತಾ ಇರೋದೇನು ಹಂಗೆ ಕಲಿಸ್ತಾ ಇರೋದು. ಇದು ಕಲ್ಸ್ಕೊತ ಹಾಕ್ತಾ ಇರೋದು. ನೀವು ಉಪ್ಪು ನೋಡಿ ಹಿಟ್ಟಿನ ನೋಡಿ ಉಪ್ಪು ಹಾಕ್ಬೋದು ಮತ್ತೆ. ಓಕೆ. ಈಗ ಇದ್ರಾಗ ಅಜ್ವಾನ ಹಾಕೋದು. ಅಲ್ಲಿಂದ ಅಜ್ವಾನ ಹಾಕೋದು. ಇದು ಅಜ್ವಾನ ಮ್ಯಾಲಿದು ಎಣ್ಣೆಗೆ ಹಾಕೋದಿಲ್ಲ. ಅಜ್ವಾನ ಏನದ ಮ್ಯಾಗಿಂದ ಹಾಕೋದು. ಮ್ಯಾಲಿಂದ ಹಾಕೋದು. ಯಾಕಂದ್ರೆ ಬಹಳ ಟೇಸ್ಟ್ ಕೊಡ್ತದ ಅಜ್ವಾನ ಹಾಕೋದು. ಓಕೆ. ಇದು ಹಿಂಗೆ ತಿರುವಾದು. ಇದು ಗಟ್ಟಿ ಆಗತ್ತನ ನಾವು ತಿರುವಾದು. ಬಿಡೋದಿಲ್ಲ. ಗಟ್ಟಿ ಆಗ್ಬೇಕಿದೆ. ಇದು ಗಟ್ಟಿ ಆಗ್ಬೇಕು. ಕೈ ಬಿಡೋದಿಲ್ಲ. ಇದು ಗಟ್ಟಿ ಆಗನ ಮ್ಯಾಲ ಮುಚ್ಚೋದು. ತಿರುಗಿಸ್ತಾನೆ ಇರೋದು. ಗಟ್ಟಿ ಆಗುತ್ತಲ್ಲ ಈಗ ಗಟ್ಟಿ ಆಗುತ್ತೆ. ಹಿಂಗ ತಿರುಗಿಸ್ಕೋತಿ ಇರೋದು. ಬೇಸನ್ ಲಾಡು ಮಾಡಾಳೆ ಮಾಡ್ತೀವಲ್ಲ ಹಂಗ ಹಿಂಗ್ ತಿರುವಾದು. ಈಗ ಇದು ಆಯ್ತು. ಆಯ್ತು. ಇದಾಯ್ತು. ಈಗ ಮ್ಯಾಗ ಮುಚ್ಚಿಡೋದು. ಈಗ ಉಮ್ಗಾಯ್ಸಲ್ಲ. ಮುಚ್ಚಿಡೋದು. ಈಗ ಮುಚ್ಚಿಡ್ತೀನಿ. ಈಗ ಇದು ಮುಚ್ಚಿಡ್ತೀನಿ. ಇದು ಉಮ್ಗಾಯ್ತನ ನಾವ್ ಏನ್ ಮಾಡೋಣ, ತಾಟಿಗ ಅಥವಾ ಟ್ರೇಗ ಎಣ್ಣೆ ಹಚ್ಚೋಣ. ಈಗ ಇದು ಎಣ್ಣೆ ಹಾಕಿನಿ. ತಾಟ್ ಇದ್ರೆ ತಾಟಿಗೆ ಹಚ್ಕೊಡ್ರಿ, ಇಲ್ಲ ಈ ತರ ಟ್ರೇ ಇದ್ರೆ ಟ್ರೇಗೆ ಎಣ್ಣೆ ಹಚ್ಕೊಡ್ರಿ. ಎಣ್ಣೆ ಹಚ್ಕೊಳ್ಳೋದು. ಚಂದ ನೀಟಾಗಿ ಎಣ್ಣೆ ಹಚ್ಕೋಬೇಕು. ಚಂದಂಗಿ ಎಣ್ಣೆ ಹಚ್ಕೊಂಡು ಅದು ಹಾಕೋದು. ಈಗ ಎಣ್ಣೆ ಹಚ್ಚದ ಆಯ್ತು. ಸಾಕು. ಸಾಕು. ಓಕೆ. ಈಗ ಏನ್ ಮಾಡೋದು? ಈಗ ಏನ್ ಮಾಡೋದು ಅದು ನೋಡೋದು. ಇದು ಉಮ್ಗದೆ ನೋಡು. ನೋಡು, ಒಂದೆರಡು ನಿಮಿಷ ಸಾಕೇನೋ ಅಲ್ಲ? ಸಾಕು. ನೋಡು. ನೋಡಿ ತೆಳಗಿನ ಮ್ಯಾಗಿನ ತೆಳಗ ಹಿಂಗ್ ತಿರುಗಬೇಕು. ಇದು ಹಿಂಗ ತಿರುಗಬೇಕು. ಇನ್ನೊಂದ್ ಜರ ಮುಂಗಬೇಕು. ಇನ್ನೊಂದ್ ಜರ ಮುಂಗಬೇಕು. ಮುಚ್ಚಿಡೋದು. ಕಲರ್ ಈಗ ಬಿ ಕಲರ್ ಕಾಣಿಸ್ಲಿಕ್ಕತ್ತದ. ಈಗ ಅದು ವೈಟ್ ಹಿಟ್ಟಿರ್ತದ. ಇನ್ನೊಂದ್ ಜರ ಕಲರ್ ಚೇಂಜ್. ಸ್ವಲ್ಪ ಕಲರ್ ಬದಲಾಗ್ತದೆ. ಕಲರ್ ಬದಲಾಗ್ತದೆ. ಆಮೇಲೆ ಗಟ್ಟಿ ಗಟ್ಟಿ ಆಗ್ತದೆ. ಗಟ್ಟಿ ಗಟ್ಟಿ ಆಗ್ತದೆ. ಆಮೇಲೆ ಕಡೆಗ ಅಂಟ್ಕೋಬಾರ್ದು. ಹಂಗಾಗಬೇಕು. ಓಕೆ ಓಕೆ ಓಕೆ. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕೇನೋ, ಅಂಟ್ಕೋಬಾರ್ದು ಕಡೆಗೆ. ಎಲ್ಲೋ ಎಣ್ಣೆ ಜಾಸ್ತಿ ಉಣ್ಬಾರ್ದು ಹಂಗಂತಾರಲ್ಲ. ಬಟ್ ಇದು ಕಡಿಮೆ ಎಣ್ಣೆ ನಡೆಯಂಗಿಲ್ಲ. ಇದು ಈಗ ಆಗಿರ್ಬೇಕಲ್ಲ. ಈಗ ಆಗಿರ್ಬೇಕು. ನೋಡ್ತೀನಿ. ಈಗ ನೋಡು ಹಿಂಗ್ ಕೈ ನೋಡ್ರಿ ಹಿಟ್ಟು ಹತ್ತಲ್ಲ. ಕೈ ತೋರ್ಸು. ನೋಡ್ರಿ ಒಟ್ಟ ಕೈಗೆ ಕೈ ಹತ್ತಲ್ಲ. ಹೀಗಾಗಿ ಈಗ ಇದ ತಾಟ್ನಾಗ ನಾವು ಬರ್ಕಂ. ಸರಿ ಸರಿ. ಓಕೆ. ಗ್ಯಾಸ್ ಬಂದ್ ಮಾಡ್ಲಿ. ಗ್ಯಾಸ್ ಬಂದ್ ಮಾಡ್ಬೇಕು. ಇದು ನಾವು ತಾಟ್ನಾಗ ಬರ್ಕಂ. ಆಯ್ತು. ನೋಡಿ ಬರ್ಕದು. ಅರೆ ವಾ. ಇದೇನ್ ಮಾಡೋದು, ಎಲ್ಲ ಕಡೆ ನಿಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಮಾಡೋದು. ನೀವು ತೆಳ ಮಾಡಿದ್ರೆ ತೆಳ ಮಾಡ್ರಿ, ಜಾಡ್ ಬೇಕಾದ್ರೆ ಜಾಡ್ ಮಾಡ್ರಿ, ದಪ್ಪ ಬೇಕಾದ್ರೆ ದಪ್ಪ ಮಾಡ್ರಿ, ದಪ್ಪ ಮಾಡ್ರಿ. ಇದೆಲ್ಲ ಹಿಂಗ ಬರಿಸಿ ಹಾಕೋದು. ಈಗ ಏನ್ ಮಾಡೋದು, ಸ್ವಲ್ಪ ಅಗಲ್ ಮಾಡೋದು. ಕೈ ಸುಡ್ತದ, ಕೈ ಸುಡಂಗಿಲ್ಲ. ಸುಡಂಗಿಲ್ಲ, ಹಂಗ ಸುಡಂಗಿಲ್ಲ. ಇದು ಕುದಿರ್ತದಲ್ಲ, ವಾಪಸ್ ಸ್ವಲ್ಪ ನೀರ್ ಹಚ್ಕೊಂಡ್ ಮಾಡ್ಬೋದು. ಎಣ್ಣೆ ಹಚ್ಕೊಂಡ್ ಮಾಡ್ಬೋದು. ಎಣ್ಣೆ ಹಚ್ಕೊಂಡ್ ಸ್ವಲ್ಪ ಇದು ಮಾಡೋದು. ಎಣ್ಣೆ ಹಚ್ಕೊಂಡು ಹಿಂಗ್ ಮಾಡೋದು. ರಪ್ಪ ರಪ್ಪ ಬರೋದು. ಹಿಂಗ್ ಮಾಡೋದು. ಇದ್ರ ಮ್ಯಾಗ ಈಗ ನಾವು ಏನ್ ಹಾಕೋದು, ಸ್ವಲ್ಪ ಕೊತ್ತಂಬರಿ ಹಾಕೋದು. ಡೆಕೋರೇಷನ್ ಯಾರ್ಯಾರು ಕಸಕಸಿ ಹಾಕ್ತಾರ ಇದ್ರಾಗ. ಗಸಗಸಿ. ಆ ಗಸಗಸಿದಾಗ ಅದ್ರದಂತೂ ಫ್ಲೇವರ್ ಏನಿರಲ್ಲ. ಅದೇ ಎಳ್ ಹಾಕಿದ್ವಲ್ಲ, ಬಹಳ ಟೇಸ್ಟ್ ಕೊಡ್ತದೆ. ಎಳ್ಳಿಂದ ಸ್ವಾದ ಬೇರೆ ಇರ್ತದೆ. ಅದಕ್ಕೆ ನಾವ್ ಏನ್ ಮಾಡೋದು, ಮೊದಲ ಒಂದ್ ದಿವ್ಸ ಎಳ್ಳು ಹಾಕೋದು. ಹುರ್ದಿದೆಲ್ಲ ಹುರಿದಿಟ್ಟಿದೆಲ್ಲ, ಹುರಿದಿಟ್ಟಿದೆಲ್ಲ ಹಸಿದ್ ಹಾಕೋದಿಲ್ಲ ನೋಡ್ರಿ. ಎಳ್ಳ ಹುರ್ಕೋರಿ ಮೊದ್ಲ, ಹುರಿದಿಟ್ಟಿದ್ ಎಳ್ಳು ಹಾಕೋದು. ಅರೆ ವಾ, ಬಾರಿ ಚಿಕ್ಕಿ ಚಿಕ್ಕಿ ಮಾಡೋ ತರ ಐತಿ. ಹಿಂಗೆಲ್ಲ ಹಾಕೋದು. ಇದಕ್ಕ ನಿಮಗ ಒಣ ಕೊಬ್ಬರಿ ಹಾಕಿದ್ರು ನಡೀತದ. ನಿಮಗ ಮನ್ಯಾಗ ಹಸಿ ಕೊಬ್ಬರಿ ಇತ್ತಂದ್ರೆ ಹಸಿ ಕೊಬ್ಬರಿ ಹಾಕ್ಬೋದು. ಯಾವ ಚಲೋ ಅಂತಂತಿ? ಎರಡು ಚಲೋ. ಹಸಿ ಕೊಬ್ಬರಿ ಚಲೋ. ಮನ್ಯಾಗ ಒಣ ಕೊಬ್ಬರಿ ಇದ್ರೆ ಒಣ ಕೊಬ್ಬರಿ ಹಾಕ್ರಿ, ಹಸಿ ಕೊಬ್ಬರಿ ಇದ್ರೆ ಹಸಿ ಕೊಬ್ಬರಿ ಹಾಕಿ. ಇಷ್ಟಕ್ಕೆ ಯಾವುದೇ ಕೊಬ್ಬರಿ ಹಾಕ್ರಿ, ಭಾಳ ದಪ್ಪ ದಪ್ಪ ಹಾಕೋದಿಲ್ಲ. ಓಕೆ. ಅಲ್ಲ ಸಿಗ್ತದ. ಅದಕ್ಕೆ ಹಿಂಗ್ ಸಣ್ಣ ಇರ್ಬೇಕು, ಹಿಂಗ ಪುಡಿ ಇರ್ಬೇಕು. ಆಯ್ತು. ಈಗ ನಾವ್ ಏನ್ ಮಾಡೋದು, ಕೊಬ್ಬರಿ ಹಾಕೋದು. ಹಾಕಿ ಯಾವದ್ನು ಹಾಕಿದ್ರು ಇಲ್ಲಿ ಒತ್ತಬೇಕು, ಬಡಿಬೇಕಿದ್ರು. ಅದು ಅಟ್ಕೋಬೇಕಲ್ಲ, ಹಿಡ್ಕೋಬೇಕಲ್ಲ. ಏನಾದ್ರು ಹಿಂಗ್ ಬಡಿಬೇಕು. ಕರ್ದಂಟ ಮಾಡ್ತೀವಲ್ಲ ಅಥವಾ ನಾಗ ಪಂಚಮಿ ಹಂಗೆ ಆಯ್ತಲ್ಲ, ಇದನ್ನು ಅದೇ ತರ ಹಂಗ ಮಾಡ್ತೀವಲ್ಲ. ಈಗ ಇದಕ್ಕೆ ಏನ್ ಮಾಡೋದು, ಸ್ವಲ್ಪ ಕೊತ್ತಂಬರಿ ಹಾಕೋದು. ಮೊದ್ಲೇ ಒಳಗ್ ಹಾಕಿರ್ತೀವಲ್ಲ, ಸ್ವಲ್ಪ ಇದಕ್ಕೆ ಬಾಳ ಏನ್ ಕೊತ್ತಂಬರಿ ಬೇಡ, ಸುಮ್ ಕಾಣಿಸೋ ಸಲ ಡೆಕೋರೇಷನ್. ಹಿಂಗ
ಲುಕ್ ಬರಕ್ ಲುಕ್ ಬರಾಕ್ತೀನಿ ಮಸ್ತ್ ಲುಕ್ ಬರ್ತಾವ. ಬಾಳ ಏನ್ ಹಾಕ್ಬೇಕಂತಿಲ್ಲ, ಇದಕ್ಕೂ ಹಿಂಗ್ ಗೊತ್ತದೆ ನೋಡ್ರಿ. ಇಷ್ಟು ದಪ್ಪ ಅದ ನೋಡ್ರಿ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ತೋರ್ಸ ಬಟ್ಟೆ ಇಡು ಅಲ್ಲಿ, ನೋಡ್ರಿ ಇಷ್ಟು ದಪ್ಪ ದಪ್ಪ ಒಂದೇ ಕಡೆ ಇಡು, ಬಟ್ಟೆ ಇಡು ಬರೀ ಬಟ್ ಮಾಡಿ ತೋರ್ಸಮ್ಮ. ಒಂದ್ ಅರ್ಧ ಇಂಚ್ ಇಷ್ಟು ದಪ್ಪ ಇಟ್ಟಿಡು ಅಷ್ಟೇ. ಈಗ ಇದು ಕೊಯ್ತೀನಿ, ಚಾಕುಲಿ ಮಾಡ್ತೀನಿ. ಓಕೆ. ಮತ್ ನಿಮಗ ಚೌಕೊಂಡ್ ಬೇಕಾದ್ರೆ ಸ್ಕ್ವೇರ್ ಬೇಕಾದ್ರೆ ಹಂಗ್ ಮಾಡ್ರಿ, ಇಲ್ಲ ಅಂದ್ರೆ ನಾವು ಶಂಕರಪಾಳಿ ಮಾಡ್ತೀವಲ್ಲ ಕ್ರಾಸ್ ದಾಗ ಕಟ್ ಮಾಡೋದು. ಕ್ರಾಸ್ ಕಟ್ ಮಾಡಿ ಸ್ವಲ್ಪ ಡಿಸೈನ್ ಭಾರಿ ಡಿಸೈನ್ ಚಂದ ಅನಸ್ತದ ಮಾಡಾಕ್ನು ನೋಡಾಕ್ನು. ಮರೀಗ ಬೀಗರು ನೆಂಟ್ರು ಬಂದಿದ್ರಂದ್ರ ಊರಿಗೆ ಹೋಗಾಳಿಗೂ ಇವು ಪಿಟ್ಲಾದ ವಡಿ ಒಯ್ಬೇಕು, ಪ್ರವಾಸಕ್ಕೂ ನಡೀತದ. ಅದೇ ವಾ, ಎಲ್ಲಾರ ಹೊಲ್ದಾಗ ಹೋದ್ರ ಬುದ್ರಟ್ ಮಾಡ್ಕೊಂಡ್ ಹೋದ್ರ ಹಿಂಗೆಲ್ಲ ಮಾಡ್ಬೇಕು. ನೋಡಿ ಹಿಂಗ್ ಕೊಯ್ದೆ ಈಗ ಈಗ ಹಿಂಗ್ ಕೊಯ್ದ. ನಿಮ್ಗೆ ಎಷ್ಟು ಅಗಲ್ಬೇಕು ಅಷ್ಟು ನೋಡ್ಕೊಂಡ್ ಕತ್ತರ್ಸಾವು. ವೆರಿ ನೈಸ್, ವೆರಿ ನೈಸ್. ತೆಗೆದು ತೋರಿಸ್ಲಿ ಒಂದು ಚಾಕುಲಿ ತರ ಏನೋ ಪಿಟ್ಲಾದ ಹೊಡಿ. ಇದು ತಗೋ, ಸಣ್ಣ ಸಣ್ಣ ಮಾಡಿವು ಪಿಟ್ಲಾದ ಹೊಡಿ ರೆಡಿ. ಪಿಟ್ಲಾದ ಹೊಡಿ ರೆಡಿ, ಮಸ್ತ್ ಅನ್ಸ್ಲತ್ತ. ಈಗ ನಾ ಎದ್ರಾಗರೆ ಸರ್ವ್ ಮೀರಾ, ನೀ ಅವಾಗ್ಲೇ ಹೇಳ್ದಿ ಒಂದೆರಡಕ್ಕೆ ಮಜ್ಜಿಗೆ ಇಲ್ಲ ಅಂದ್ರೆ ಲಿಂಬಿಕಾಯಿನೂ ಹಾಕ್ಬಹುದು ಅಂತ. ನಾವ್ ಮಜ್ಜಿಗೆ ಒಂದ್ ಬಟ್ಲ ಮಜ್ಜಿಗೆ ಹಾಕಿವಿ ಇದ್ರಾಗ. ಈಗ ಲಿಂಬಿಕಾಯಿ ಹಾಕಿದ್ರೆ ಎಷ್ಟ್ ಹಾಕ್ಬೇಕು? 2 ಚಮಚ ರಸ ಹಾಕ್ತಿವಿ. ಅಲ್ಲಿ 3 ಬಟ್ಟಲ್ ನೀರ್ ಹಾಕ್ದಂಗ ಹಾಕಿದ್ವಿ ನಾವು. ಮಜ್ಜಿಗೆ ಹಿಡಿದು 3 ಬಟ್ಲ 3 ಬಟ್ಲ ನೀರ್ ತಗೊಳ್ಳೋದು, 2 ಚಮಚ ಲಿಂಬಿಕಾಯಿ ರಸ ಹಾಕೋದು. ನೀರಿನಾಗೆ ಹಾಕೋರು ನಡೀತದಲ್ಲ. 3 ಬಟ್ಲ ನೀರಿನಾಗ ಅರ್ಧ ಲಿಂಬಿಕಾಯಿ ಹಾಕೋದು. ಅರ್ಧ ಲಿಂಬಿಕಾಯಿ ಹಾಕ್ಬೇಕು. ಓಕೆ ಓಕೆ. ಅದು ಹುಳಿ ಹಾಕ್ಲಿಲ್ಲ ಅಂದ್ರೆ ಟೇಸ್ಟಿ ಆಗಲ್ಲ. ಠೀಕ್ ಅದ, ಚಂದ ಹತ್ತಾವ. ಓಕೆ 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 ಓಕೆ. ಎಸ್, ಪಿಟ್ಲಾದ ವಡಿ ರೆಡಿ. ಮಮ್ಮಿ, ಪಿಟ್ಲಾದ ವಡಿ ಅದಲ್ಲ, ಎದ್ರು ಕೂಡ ಊಟ ಮಾಡ್ಬೋದು. ರೊಟ್ಟಿ ಜೋಡಿ ಉಣ್ಬೋದು, ಚಪಾತಿ ಜೋಡಿ ಉಣ್ಬೋದು. ನನ್ಗರೆ ಹಂಗೆ ತಿನ್ಲಿಕ್ಕೆ ಇಷ್ಟ. ಮತ್ತೆ ಊಟ ಮಾಡಿ ಹಂಗೇನು ನೀವು ತಿನ್ಬೋದು. ಮಸ್ತ್ ಮಸ್ತ್ ಹತ್ತದ. ಎಸ್ ಎಸ್ ಎಸ್. ಸೊ ಈಗ ನೀವು ಈ ಪಿಟ್ಲಾ ವಡಿ ಹೆಂಗ್ ಮಾಡೋದ್ ನೋಡಿರಿ. ಈಗ ನೀವು ಮಾಡ್ರಿ, ಮಾಡಿ ಉಂಡು ನಮಗ ಕಮೆಂಟ್ಸ್ ಮಾಡ್ರಿ. ಹಂಗಾಗ ಹೇಳ್ರಿ ಮತ್ತೆ. ಓಕೆ.